ಪ್ಯಾರಾಮೆಡಿಕಲ್ ಕಾಲೇಜ್ ಶಾಲಾ ಶಿಕ್ಷಕರಿಗೆ ದೇಗುಲವಿದು ಕಾಲೇಜಿಗೆ ಬಂದಂತ ಹೆಣ್ಣು ಮಕ್ಕಳಿಗೆ ಆಗುವ ಹುಡುಗಿ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಇವತ್ತು ನಾವು ಬಂದದ್ರಿ ಇಲ್ಲಿ ನಮ್ಮ ಹುಡುಗಿ ಇಲ್ಲಿ ಶಾಲೆಗೆ ಹಾಕಿದೀವ್ರಿ. ಮೋನಿಕಾ ಭೋಸ್ಲೆ ಅವ್ರನ್ನ ಕೋತ್ನಟ್ಟಿದಿಂದ್ರಿ. ಇಲ್ಲಿ ಹಾಕಿದ್ರ ನಾವು 8ನೇ ತಾರೀಕು ದಿನ ಹಾಕಿ ಶಾಲೆಗೆ ಕಳಿಸಿದೀವ್ರಿ. ಆದ್ರ ಅವ್ರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊಳ್ಳಿ ಬಂದಿಲ್ರಿ. ನಾವ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಿವ್ರಿ. ಇಲ್ಲಿ ಒಬ್ಬ ಮಾಸ್ತರ ನಮಗೆ ಇದೈತ್ರಿ, ಅವ್ರ ಮಾಸ್ತರ ಇಲ್ಲಿಂದ ಹೋದಾರ ಅನ್ನಂಗ ನಮ್ಗೆ ಡೌಟ್ ಐತ್ರಿ. ಅವ್ನ ಹಾ ಅವರು ಪವನ್ ಕುಮಾರ್ ಶೆನ್ಗಾರ್, ಅವ್ರದ್ದು ಕುಸ್ನಾಳ್ ರೀ. ಅವ್ರ ಓದಾರ ಅನ್ನೋದು ನಮಗ ಕನ್ಫರ್ಮ್ ಐತ್ರಿ. FR ಮಾಡೀವ್ರಿ. ಆದ್ರ ಅವರು ಇನ್ನೂ ನಮಗ ಏನ್ ಅವ್ರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹಿಂಗ ಹೇಳಕತ್ತಾರ್ರಿ. ಅವರು ನಮಗ ಏನ್ ತಿಳಿಸಿಲ್ರಿ. ನಂದ ಹೆಸರು ಉಲ್ಲಾಸ್ ಭೋಸ್ಲೆ ರೀ. ತಂದೇರಿ ನಾನು. ಏನಿಲ್ಲ, ಇವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಶಾಲಿ ಕಳ್ಸೀನಿ ಇಲ್ಲಿ ಕಾಲೇಜ್ ಅವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಈ 8 ತಿಂಗಳು ಆಯ್ತಿರಿ ಅಡ್ಮಿಷನ್ ಮಾಡಿ. 8 ತಿಂಗ್ಳು ರೀ. 4 ತಿಂಗಳ ಶಾಲಿಗೆ ಬರ್ಲತ್ತಾಳ್ರಿ ಕಾಲೇಜ್. ಜೋಡ ಯಾರಿಲ್ರಿ ಅಲ್ಲಿ. ನಮ್ಮ ಹುಡುಗಿ ಒಂದ ಬರ್ತೀರಿ ಅಲ್ಲಿ. माझं नाव नीता. मोनिका शाळेला कॉलेज आले, तिने काय घरला वापस आली नाही. आणि येतो मग सांगून दुपारी येते मग सांगून गेला आल्या घरात ना. तिनं काय परत आली नाही. आणि आम्हाला डाऊट आहे त्या सरवरच. आणि आम्ही सगळं प्रयत्न केलोय, बेळगावला जाऊन आलोय, सगळं करून आलोय. खरं काय बी आम्हाला घरापर्यंत काय माहिती दिली नाही. ती आम्हाला त्यांनी काय सांगितलं नाही. ती आमची पोरगी आम्हाला पाहिजे. 15 ದಿವಸ ಆತ್ರಿ. ನಾಳೆಗೆ ಪೊಲೀಸ್ ನಾಳೆಗೆ ಬರ್ರಿ, ನಾಳೆಗೆ ಬರ್ರಿ ಅಂತ ಹೇಳ್ತಾರೆ ಅಷ್ಟೇ ಅವ್ರು. ಎಲ್ಲಾರ್ಗು ಹೋಗಿ ಬಂದೀವ್ರಿ. ಬೆಳಗಾವ್ ತಕ ಹೋಗಿದ್ದೀವ್ರಿ ನಾವು. ಹಾ, ಇನ್ನ ಸಿಕ್ಕಿಲ್ರಿ. ನನ್ನ ಹೆಸರು ನೀತಾ ರೀ. ಅಧ್ಯಕ್ಷರು ವಾರ್ಡ್ ಬೆಂಬಲ ಶಿಕ್ಷಣ ಅಥಣಿ. ಇವತ್ತು ಈ ಶಾಹಿ ಪ್ಯಾರಾಮೆಡಿಕಲ್ ಕೋರ್ಸ್ದಲ್ಲಿ ನಮ್ಮ ಸೈನಿಕನ ರಿಲೇಟಿವ್ ಮಗಳಾದಂಥ ಮೋನಿಕಾ ಭೋಸ್ಲೆ ಇಲ್ಲಿ ಶಿಕ್ಷಣ ಪಡಿತಾ ಇದ್ರು. ಆದರೆ ಇಲ್ಲಿ ಒಬ್ಬ ಶಿಕ್ಷಕ ಅವರನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಮತ್ತು ಈ ಶಾಲೆಯ ಕಮಿಟಿಯವರಾಗಲಿ ಅಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ. ಇದೊಂದು ಅನಾಗರಿಕತೆ. ಇದು ನಮ್ಮ ಸೈನಿಕ ಕುಲಕ್ಕೆ ಆಗಿದ್ದು ಒಂದು ಅಪಮಾನ. ನಾವೆಲ್ಲ ತಾಲೂಕಿನ ಸೈನಿಕರು ಸುಮ್ಮನೆ ಕೊಡೋದಿಲ್ಲ. ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಾದ್ರು ಅವ್ರು ಏನು ಆಕ್ಷನ್ ಮಾಡ್ಯಾರ ಗೊತ್ತಾಗಿಲ್ಲ. ಅದಕ್ಕೆ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರಾಗಲಿ, ಸಂಘ ಸಂಘಟನೆಯವರಾಗಲಿ, ನಮ್ಮ ಸೈನಿಕ ಕುಲಕ್ಕೆ ಒಂದು ಅನ್ಯಾಯ ಆಗಿದೆ. ಇದಕ್ಕೆ ನೀವೇನಪ್ಪಾ ಅಂದ್ರೆ ನಮ್ಗೆ ಸಹಾಯ ಮಾಡಬೇಕು, ನ್ಯಾಯ ಕೊಡಿಸ್ಬೇಕಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ವಿಷ್ಣು ಗುರುದೇವ್ ಮಹೇಶ್ವರ ಅನ್ನುವ ಈ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಮೇಲೆ ಇದ್ದ ವಿಶ್ವಾಸವನ್ನ ಇವತ್ತಿನ ದಿವಸ ಈ ಸಾಯಿ ಪ್ಯಾರಾಮೆಡಿಕಲ್ ಕಾಲೇಜು ಇವತ್ತು ಕಳ್ಕೊಂಡದ ಅತನಿ ಒಳಗೆ. ಯಾಕಂತಂದ್ರೆ ಮೋನಿಕಾ ಭೋಸ್ಲೆ ಅನ್ನೋ ಹುಡುಗಿ, ಒಬ್ಬ ಕೋತ್ನಟ್ಟಿ ಹುಡುಗಿಯನ್ನ ಇವತ್ತ ಒಬ್ಬ ಪವನ್ ಕುಮಾರ್ ಅನ್ನೋ ಇದ್ರ ಉಗಾರ್ಕೂರ್ದ ಹತ್ರ ಕುಸನಾಳ್ ಊರಿನವನು ತಗೊಂಡು ಹೋಗಿದ್ದಾನ. ಅದು ಎಲ್ಲರಿಗೂ ನಮ್ಗೆ ಗೊತ್ತಾದ್ರೂ ಸಹಿತ ಅವನ ಶಿಕ್ಷಣ ಸಂಸ್ಥೆದವ್ರು ಸಹಿತ ಅವನ ಮೇಲೆ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಆಮೇಲೆ ಎದಕ್ ಹೋಗಿದ್ದಾನು ಅಂತಂದ್ರೆ ಅವ್ನು ತಂದು ತೋರ್ಸರಿ ಅಂತಂದ್ರು ಸಹಿತ ಅವ್ನು ಕೊಡ್ತಾ ಇಲ್ಲ. ಯಾಕಂದ್ರೆ 8ನೇ ತಾರೀಕು ಜನವರಿ 8ನೇ ತಾರೀಕುವರೆಗೆ ಹೋಗಿದ್ದಾರು. ಇನ್ನುವರೆಗೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗಿಲ್ಲ. ಅದನ್ನ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇಲ್ಲ, ಆಮೇಲೆ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇಲ್ಲ. ಈಗ ಮಾಡಿದ್ರೆ ನಾವು ಸೈನಿಕರು, ಅಥಣಿ ತಾಲೂಕಾ ಸೈನಿಕರು ಹಾಗೂ ABVP ಸಂಘದವರು, ಮಹಿಳಾ ಅಧ್ಯಕ್ಷ ಸಂಘದವರು ಎಲ್ಲರೂ ಕೂಡಿ ಒಂದು ಉಗ್ರವಾದ ಹೋರಾಟವನ್ನ ಸಹಿತ ನಾಳೆ ದಿನ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಇದರಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ದರಿಗೌಡ ಬಿರಾದರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು. ಮುರುಗೇಂದ್ರ ಶಿವಯೋಗಿಗಳ ಪುಣ್ಯ ಭೂಮಿಯಲ್ಲಿ ಈ ಒಂದು ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಶಾಹಿ ಶಿಕ್ಷಣ ಸಂಸ್ಥೆ ಅಂತೇಳಿ, ಇದು ಒಂದು ಮಕ್ಕಳಿಗೆ ಒಂದು ಮಾರ್ಗದರ್ಶನ, ಶಿಕ್ಷಣ
ಅನುಶಾಸನ ಎಲ್ಲ ಕಲಿಸುವಂಥ ಒಂದು ದೇವ ಮಂದಿರ ಇದೆ. ಇಂಥಲ್ಲಿ ವಿದ್ಯಾಮಂದಿರ ಅಂದ್ರೆ ದೇವ ಮಂದಿರ. ಇಂಥಲ್ಲಿ ನಾವು ಏನಪ್ಪಾ ಅಂದ್ರೆ ಮಕ್ಕಳನ್ನ ಭರೋಸೆ ಮಾಡಿ ತಾಯಿ ತಂದೆ ಬೆಳೆಸ್ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಭಾಳ ಪ್ರಯತ್ನದಿಂದ ಅವ್ರು ಏನೋ ದುಡಿದು ಮಾಡಿ ಅವ್ರ ಶಿಕ್ಷಣ ಆಗಲಿ ಅಂತೇಳಿ ಇವತ್ತು ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳಿಸ್ಕೊಟ್ಟಾರು. ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು? ಇವತ್ತು ಈ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ 15 ದಿವಸ ಆತತ್ತು ಇಲ್ಲಿಂದ. ಆದ್ರೂ ಈ ಶಿಕ್ಷಣ ಸಂಸ್ಥೆಯವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರಿ ಒಂದು ನ್ಯಾಯ ಕೊಡಿಸ್ತೀವಿ, ನಾವು ನಿಮ್ಮ ಜೊತೆ ಇದೀವಿ, ಅದನ್ನ ಏನ್ರಿ ಮಾಡಿ ಸರ್ಚ್ ಮಾಡೋನು, ಪೊಲೀಸ್ ಸ್ಟೇಷನ್ಗೂ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇವರು ಇದ್ರಾಗ ಇನ್ವಾಲ್ವ್ ಅದಾರ ಅಂದಂಗ ಆತು. ಮುಂದೆ ಏನಪ್ಪಾ ಅಂದ್ರೆ ಇನ್ನೂ ಮಕ್ಕಳು ಇಲ್ಲಿ ಅದಾವು. ನೋಡಿ ಒಂದು ಮಕ್ಕಳುಗಳು ಹಿಂಗ ಮನಿ ಬಿಟ್ಟು ಓಡಿ ಹೊಂಟು ಅಂದ್ರೆ ಈ ನಮ್ಮ ದೇಶದ ಕಲ್ಚರ್ ಏನ, ಅದರ ಸಲುವಾಗಿ ನಾವೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದಾಗಿ ತಾಯಿ ತಂದೆ ಕಣ್ಣೀರು ಹಾಕ್ಲತ್ತಾರೆ. ಇಲ್ಲಿ ಬಂದ ನಮ್ಮ ಸೈನಿಕ ಸಂಘಟನೆ ಯಾವತ್ತು ಈಗ ರಕ್ಷಣಾ ವೇದಿಕೆ ಆಗಿರ್ಬೋದು, ಇಲ್ಲಿ ನಮ್ಮ ಅಥಣಿಯಲ್ಲಿರುವಂತ ಸಂಘಟನೆಗಳು ಇಂಥ ನ್ಯಾಯ ಕೊಡಿಸೋ ಸಲುವಾಗಿ ನಾವು ಯಾವತ್ತು ಮುಂಚೂಣಿಯಲ್ಲಿ ಇದೀವೋ. ಆ ಪೊಲೀಸರು ಏನಪ್ಪಾ ಅಂದ್ರೆ ಇವತ್ತ ಆ ಕಂಪ್ಲೇಂಟ್ ತಗೊಂಡಿದ್ರಂದ್ರೆ ಇಲ್ಲಿ ತನಕ ಯಾಕೆ ಅವ್ರನ್ನ ಎನ್ಕ್ವೈರಿ ಮಾಡಿಲ್ಲ, ಸರ್ಚ್ ಯಾಕೆ ಮಾಡಿಲ್ಲ? 2 ದಿವಸ ಆಯ್ತು, ಸುಮಾರು 15 ದಿವಸ ಆತ ಹೇಳ್ತಾರೆ ಇವ್ರ. 8ನೇ ತಾರೀಕು ರೀ, 8ನೇ ತಾರೀಕು ಹಿಡ್ಕೊಂಡು ಇಲ್ಲಿ ತನಕ ಏನ್ ಅವ್ರಿಗೆ ಏನೋ ಒಂದು ರಿಪ್ಲೈ ಇಲ್ಲ. ಪಾಪ ಅವ್ರು ಕಣ್ಣೀರ್ ಹಾಕೋತ್ ಮನ್ಯಾಗ ಕೂತಾರು. ಇದಕ್ಕೆ ತಾವು ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡ್ರಿ. ಇದನ್ನ ಏನಪ್ಪಾ ಅಂದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡಿಸೋ ಸಲುವಾಗಿ ನಾವೆಲ್ಲ ಕುಡಿಕಿಸಿದ ಪ್ರಯತ್ನ ಮಾಡೋಣ ಅಂತ ಹೇಳಿ 12 ಮಾತಿಗರಮ್ಮ. ಜೈ ಹಿಂದ್.